ದುರಂದರ್. ಇತ್ತೀಚೆಗೆ ಒಂದು ಚರ್ಚೆಯನ್ನು ಮಾಡಿದ್ವಿ. ಪಾಕಿಸ್ತಾನದಲ್ಲಿ 2020ರಲ್ಲಿ ಅಸಲಿ ದುರಂದರ್ಗಳು ಹುಟ್ಕೊಳ್ತಾ ಇದ್ದಾರೆ. ಯಾರು ಅಸಲಿ ದುರಂದರ್ಗಳು? ಇವರೆಲ್ಲರೂ ಕೂಡ ಡ್ರೋನ್ ದಾಳಿ ಮಾಡ್ತಾಯಿದ್ರು, ಆತ್ಮಹತ್ಯಾ ಡ್ರಾನ್ಗಳನ್ನು ಮಾಡ್ತಾಯಿದ್ರು. ಯಾವುದೋ ಭಯೋತ್ಪಾದಕ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಭಾರತಕ್ಕೆ ಬೇಕಾದವ್ರ ಮೇಲೆ ಅವ್ರ ಮೇಲೆ ದಾಳಿ ಮಾಡಿ ಎಸ್ಕೇಪ್ ಆಗೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಈ ದುರಂದರ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಭಾರತದಲ್ಲಿ ಬಿಡುಗಡೆಯಾದಂತಹ ದುರಂದರ್ ಎನ್ನುವಂತಹ ಒಂದು ಸಿನಿಮಾ ಅಕ್ಷರಶಃ ಪಾಕಿಸ್ತಾನದಲ್ಲೂ ಕೂಡ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದಿಗೆ ಕಾರಣ ಆಗಿತ್ತು. ಏನೇನಾಯಿತು? ಮುಂಬೈ ಭೂಗತ ಲೋಕ, ಅದರಲ್ಲೂ ವಿಶೇಷವಾಗಿ 1993ರಲ್ಲಿ ಮುಂಬೈ ಸರಣಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ದಾಳಿಯ ಸಮಯದಲ್ಲಿ ದಾವೂದ್ ಇಬ್ರಾಹಿಂ ಆ್ಯಂಡ್ ಟೀಮ್ ಏನೆಲ್ಲ ಬೆಳವಣಿಗೆಗಳಾಗಿತ್ತು. ಅದು ಹಪ್ತಾ ವಸೂಲಿಯಿಂದ ಹಿಡಿದು ಜನರ ಕಗ್ಗೊಲೆ ಮಾಡುವುದರ ತನಕ, ಚಿನ್ನ ಕಳ್ಳ ಸಾಗಾಣಿಕೆ, ದರೋಡೆತನ ಎಲ್ಲದರ ಭಾಗವಾಗಿ ಇವತ್ತು ಪಾಕಿಸ್ತಾನದಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಳ್ತಾ ಇರುವಂಥ ವ್ಯಕ್ತಿ. ಹಾಗಾದರೆ ಈ ವ್ಯಕ್ತಿಗೂ ದುರಂದರ್ಗೂ ಏನು ಸಂಬಂಧ? ಡೀಟೇಲ್ಸ್ ನೋಡ್ತಾ ಹೋಗೋಣ. ದುರಂದರ್ ಮೇಲೆ ದಾವೂದ್ ಇಬ್ರಾಹಿಂ ಗರಂ ಆಗಿದ್ದಾರೆ ಅನ್ನುವಂಥ ಸುದ್ದಿ. ಯಾಕೆ? ರಣವೀರ್ ಸಿಂಗ್ ನಟನೆಯ ದುರಂದರ್ ಸಿನಿಮಾ ನೋಡಿ ದಾವೂದ್ ಇಬ್ರಾಹಿಂ ಕೆರಳು ಬಿಟ್ಟಿದ್ದಾರೆ ಅಂತ, ಕೆರಳಿ ಕೆಂಡವಾಗಿದ್ದಾರೆ. ಆಕ್ರೋಶ. ಸಿನಿಮಾದಲ್ಲಿ ದಾವೂದ್ ಪಾತ್ರವನ್ನು ರೋಗಗ್ರಸ್ತ ಪುಕ್ಕುಲ್ ಅಂತೆಲ್ಲ ತೋರಿಸಿದ್ದಕ್ಕೆ ಅವರಿಗೆಲ್ಲ ಆಕ್ರೋಶ ಅಂತೆ. ಹಾಸಿಗೆ ಹಿಡಿದ ಪಾತಕ್ಕೆ ಅಂತೆ ಚಿತ್ರೀಕರಣ ಮಾಡಿದ್ದಕ್ಕೆ ಡಿ ಕಂಪನಿ ಗ್ಯಾಂಗ್ ಅಸಮಾಧಾನ ಎಲ್ಲ ಆಗಿದೆ. ತನ್ನ ಪ್ರತಿಷ್ಠೆಗೆ ಧಕ್ಕೆ ಬಂತು, ಪ್ರತಿರೋಧ ಒಡ್ಡೋದಕ್ಕೆ ಅವರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇತ್ಯಾದಿ ಇತ್ಯಾದಿ ಅನ್ನೋದೊಂದು ಸುದ್ದಿ. ಏನು ಅಂತ ಹೇಳಿದರೆ, ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರ ದುರಂದರ್ ಸಿನಿಮಾ ಇದು ಬಾಕ್ಸ್ ಆಫೀಸ್ನಲ್ಲೆಲ್ಲ ಸದ್ದು ಮಾಡಿದ್ದನ್ನು ನೋಡಿದ್ದೀವಿ. ಆದರೆ ದಾವೂದ್ ಇಬ್ರಾಹಿಂ ಪಾತ್ರವನ್ನು ಮಾಡಲಾಗಿದೆ. ಈ ದಾವೂದ್ ಇಬ್ರಾಹಿಂ ಪಾತ್ರದಲ್ಲಿ ಅಂದರೆ ಬಡೇ ಸಾಹೇಬ್ ಎನ್ನುವಂಥ ಒಂದು ಪಾತ್ರ ಅದು. ಅದರಲ್ಲಿ ಆತ ಹಾಸಿಗೆ ಹಿಡಿದು ಮರಣಶೈಲಿಯಲ್ಲಿ ಇರುವಂತಹ ಸ್ಥಿತಿಯಲ್ಲಿ ಈ ವ್ಯಕ್ತಿಯನ್ನು ತೋರಿಸಲಾಗಿದೆ. ಮರಣಶೈಲಿ ಇರುವಂಥ ಯಾವ ದಾವೂದ್ ಇಬ್ರಾಹಿಂ? ಇವರ ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿರುತ್ತಾರೆ. ಹೆಡ್ ಕಾನ್ಸ್ಟೇಬಲ್ ಆಗಿ ಈತನಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇರ್ತಾರೆ ದಾವೂದ್ ಇಬ್ರಾಹಿಂಗೆ. ಈ ದಾವೂದ್ ಇಬ್ರಾಹಿಂ ಅರ್ಧಕ್ಕೆ ಶಿಕ್ಷಣವನ್ನು ನಪಾಸ್ ಆಗ್ತಾನೆ, ಈತ ಫೇಲ್ ಆಗ್ತಾನೆ, ಶಿಕ್ಷಣದಿಂದ ಮೊಟಕು. ಅದಾದ ನಂತರ ಬೀದಿ ಬದಿಲೆಲ್ಲ ಕಳ್ಳತನ ಮಾಡ್ತಾ ಇದ್ದಂಥ ವ್ಯಕ್ತಿ ದಾವೂದ್ ಇಬ್ರಾಹಿಂ. ಕಳ್ಳತನವನ್ನು ಮಾಡ್ತಾ 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 ಹಪ್ತಾ ವಸೂಲಿಗಿಳಿತಾನೆ. ಹಪ್ತಾ ವಸೂಲಿಯ ನಂತರ ಈ ಸಿನಿಮಾದ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಸುಲಿಗೆ, ಅಪರಾಧ ಲೋಕಕ್ಕೆಲ್ಲ ಬರ್ತಾನೆ. ಚಿನ್ನ ಕಳ್ಳ ಸಾಗಾಣಿಕೆ, ಮಾದಕ ದ್ರವ್ಯ ಜಾಲ, ಇವೆಲ್ಲ ಬೆಳವಣಿಗೆಗಳಾದ ನಂತರ ಪಾಕಿಸ್ತಾನದ ISI ಲಿಂಕು 1993ರಲ್ಲಿ ಮುಂಬೈನ ದೊಡ್ಡ ಮಟ್ಟದ ಈ ಚೈನ್ ಲಿಂಕ್ ಆಗುತ್ತಲ್ಲ, ಮುಂಬೈ ಸರಣಿ ಬಾಂಬ್ ಸ್ಫೋಟಗಳಾಗುತ್ತಲ್ಲ, ಅದರಲ್ಲಿ ಈತನ ಕೈವಾಡ. ಎಲ್ಲ ಬೆಳವಣಿಗೆಗಳಾದ ನಂತರ ಈ ಹಿಂದಿನ ಸಿನಿಮಾಗಳಲ್ಲಿ ಈತನನ್ನು ಬೇರೆ ರೀತಿಯಾಗಿ ತೋರಿಸಲಾಗ್ತಾ ಇತ್ತು. ಇವತ್ತು ಸಾಯುವ ಸ್ಥಿತಿಯಲ್ಲಿದ್ದಾನೆ ಅಂತ ತೋರಿಸಲಾಗ್ತಿದೆಯಲ್ಲ, ಅಂದರೆ ನನ್ನ ಶಕ್ತಿ ಕುಂದು ಹೋಗ್ಬಿಡ್ತು ಎನ್ನುವಂಥ ಆಕ್ರೋಶ ಈ ವ್ಯಕ್ತಿಯ ಕೈಯಲ್ಲಂತೆ. ಹೀಗಾಗಿ ಅವ್ರದ್ದೆಲ್ಲರೂ ಕೂಡ ಗರಂ ಆಗಿದ್ದಾರೆ ಅಂತ. ಮುಂಬೈನಲ್ಲಿ ಮತ್ತೆ ಡಿ ಕಂಪನಿ ಮರುಸ್ಥಾಪನೆ. ಏನಿದು ಡಿ ಕಂಪನಿ? ದಾವೂದ್ ಇಬ್ರಾಹಿಂ ಕಂಪನಿ ಇದು. ದಾವೂದ್ ಇಬ್ರಾಹಿಂ ಮತ್ತು ಆತನ ಅಣ್ಣ ಸೇರಿಕೊಂಡು ಹಿಂದೆ ಡಿ ಕಂಪನಿ ಅಂತ ಸ್ಥಾಪನೆ ಮಾಡ್ತಾರೆ. ಏನು ಡಿ ಕಂಪನಿ? ಯಾವುದೋ ಸಾಮಾಜಿಕ ಕಾರ್ಯನೂ ಇತ್ಯಾದಿ ಇತ್ಯಾದಿ ಅಲ್ಲ. ಅದೇ ಕಳ್ಳತನ, ಸುಲಿಗೆ, ದರೋಡೆ, ಇದೇ ಚಿನ್ನ ಕಳ್ಳ ಸಾಗಣೆ ಇವೆಲ್ಲವೂ ಕೂಡ ಆಗೋದು. ಅದು 1993ರ ನಂತರ ನಿಷ್ಕ್ರಿಯ ಆಗಿಬಿಟ್ಟಿತ್ತು. ಇದೀಗ ಅದನ್ನು ಪುನಃಸ್ಥಾಪನೆ ಮಾಡೋದಕ್ಕೆಲ್ಲ ಕಸರತ್ತು ಮಾಡ್ತಿದ್ದಾರೆ. ಹೊಸ ಹುಡುಗರನ್ನು ಹುಡುಕಿ ಡಿ ಗ್ಯಾಂಗನ್ನು ಸೇರಿಕೊಳ್ಳೋದಕ್ಕೆ ಛೋಟಾ ಶಕೀಲ್ಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಳೆಯ ಬಾಂಬೆ ಅಂಡರ್ವರ್ಲ್ಡ್ ಮಾದರಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆಲ್ಲ ಸಂಚು ರೂಪಿಸಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್ ಇದು. ಯಾಕೆ ಅವ್ರು ಹೇಳ್ತಾ ಇರುವಂತಹ ಏನು ಮಾತು ಅಂತ ಹೇಳಿದರೆ, ಚಲನಚಿತ್ರದ ಕೋಪ. ಈ ಚಲನಚಿತ್ರದ ಕೋಪದಿಂದ ನಾವು ಮುಕ್ತರಾಗಬೇಕು. ಮುಂಬೈಯಲ್ಲಿ ಆ ಡಿ ಗ್ಯಾಂಗನ್ನು ಮರುಸ್ಥಾಪನೆ ಮಾಡಬೇಕು, ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು, ನಾವು ಸಕ್ರಿಯವಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಅವರೆಲ್ಲ ಟ್ರೈ ಮಾಡ್ತಾರಂತೆ. ಅದಕ್ಕೆ ಭಾರತ ಸರ್ಕಾರ ಅಥವಾ ನಮ್ಮ ಪಡೆಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಮಾತು ಬೇರೆ. ಹೇಗೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಸಂಘಟನೆಗಳು ನಿರುದ್ಯೋಗ ಯುವಕರನ್ನು ಟಾರ್ಗೆಟ್ ಮಾಡಿ 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 ಅವರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ, ಹಾಗೆ ಹೊಸ ಯುವಕರನ್ನೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಇವರಿಗೆಲ್ಲ ಪಾಕ್ನ ISI ಮುಖಾಂತರ ಟ್ರೈನಿಂಗ್ ಕೊಡಿಸೋದು, ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದು, ತರಬೇತಿ ಮಾಡೋದು, ಇದನ್ನೆಲ್ಲ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಒನ್ಸ್ ಅಗೇನ್ ಇವ್ರ ಕೆಲಸ ಅದೇ, ಹಪ್ತಾ ವಸೂಲಿ, ಹಣ ವಸೂಲಿ, ದಾಳಿ ಮಾಡೋದು, ಇದೇ ಪ್ರಯತ್ನ. ಹೀಗಾಗಿ ಮರುಸ್ಥಾಪನೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಕಡೆ ದಾವೂದ್ ಸಂಚಿಗೆ ಪಾಕ್ ISI ಫುಲ್ ಸಪೋರ್ಟ್ ಮಾಡ್ತಾ ಇರೋದು. ಈ ಪಾಕಿಸ್ತಾನ ತನಗೆ ಸಿಗಬೇಕಾದಂಥ ಅನುದಾನ ಸಿಗಲ್ಲ, ನಮ್ಮ ಮೇಲೆ ನಿರ್ಬಂಧವನ್ನು ಹೇರಲಾಗುತ್ತೆ ಅಂತ, ನಮ್ಮಲ್ಲಿ ಭಯೋತ್ಪಾದಕರಿಲ್ಲ ಅಂತ ಪದೇ ಪದೇ ಹೇಳುತ್ತೆ. ಆದರೆ ದಾವೂದ್ ಇಬ್ರಾಹಿಂ ಇರೋದು ಪಾಕಿಸ್ತಾನದಲ್ಲಿ ಅಂತ ಅನೇಕ ಬಾರಿ ಭಾರತ ಸರ್ಕಾರವು ಕೂಡ ಹೇಳಿದೆ. ಅವನನ್ನು ಹಸ್ತಾಂತರ ಮಾಡಬೇಕು ಅಂತ ಭಾರತ ಸರ್ಕಾರ ಹೇಳಿದೆ. ಆದರೆ ಇವತ್ತು ಅವರು ಇಲ್ಲ ಅಂತ ಹೇಳ್ತಾರೆ. ಇದೀಗ ಈ ಡಿ ಕಂಪನಿ ಇದೆಯಲ್ಲ, ದಾವೂದ್ ಸಂಚಿನ ಈ
ಮತ್ತೆ ಇದನ್ನು ಶುರು ಮಾಡೋದಕ್ಕೆ ISI ಎಲ್ಲ ಕುಮ್ಮಕ್ಕು ಕೊಡುತ್ತೆ. ಹೊಸದಾಗಿ ನೇಮಕವಾದಂಥ ಡಿ ಗ್ಯಾಂಗ್ ಹುಡುಗರಿಗೆ ISI ಮಿಲಿಟರಿ ತರಬೇತಿ ಕೊಡೋದು, ಭಾರತದೊಳಗೆ ನುಸುಳುವುದಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಕೊಡೋದು, ಸ್ಫೋಟಕಗಳನ್ನೆಲ್ಲ ಪೂರೈಕೆ ಮಾಡೋದು, ಅಂಡರ್ ವರ್ಲ್ಡ್ ಮತ್ತು ಉಗ್ರವಾದವನ್ನು ಬೆರೆಸಿ ದಾಳಿ ಮಾಡೋದಕ್ಕೆಲ್ಲ ಸ್ಕೆಚ್ ಮಾಡೋದು, ಭಾರತದ ಆರ್ಥಿಕ ಚಟುವಟಿಕೆಗಳ ಮೇಲೆ ದಾಳಿ ಮಾಡೋದು ಎಲ್ಲವೂ ಕೂಡ ಹೌದು. ಯಾಕೆ ಭಾರತದ ಆರ್ಥಿಕ ಚಟುವಟಿಕೆಗಳ ಮೇಲೆ ಇವರು ಗುರಿ ಅಂತ ಹೇಳಿದರೆ, ನೀವು 93ರಲ್ಲಿ ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟ, ಅದು ತಾಜ್ ಅಟ್ಯಾಕ್ ಎಲ್ಲವನ್ನು ಕೂಡ ನಾವು ನೋಡಿದಾಗ ಮುಂಬೈಯನ್ನು ನಾವೇನಂತ ಕರಿತೀವಿ, ಆರ್ಥಿಕತೆಯ ರಾಜಧಾನಿ ಅಂತ ಕರಿತೀವಿ. ಬೇರೆ ಬೇರೆ ದೇಶಗಳ ಹೂಡಿಕೆದಾರರಲ್ಲಿ ಬರ್ತಾರೆ, ವಿದೇಶಿ ಹೂಡಿಕೆದಾರರು ಇರ್ತಾರೆ. ಮುಂಬೈಯನ್ನು ನಾವು ಕಮರ್ಷಿಯಲ್ ಸಿಟಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹೀಗಾಗಿ ಇಲ್ಲಿ ದಾಳಿ ಮಾಡಬೇಕು ಅನ್ನೋ ಪ್ರಯತ್ನ ಅವರಿಗೊಂದು ಅರಿವಾಗಿದೆ. ನಾವು ದಾಳಿಯ ಮುಖಾಂತರವೇ ಎಲ್ಲವನ್ನು ಕೂಡ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಆರ್ಥಿಕತೆಯಾಗಿ ನಾವು ಪೆಟ್ಟು ಕೊಡಬೇಕು, ವಿದೇಶಿ ಹೂಡಿಕೆಯನ್ನು ಹಿಂಸರಿಸಬೇಕು ಅಂತ, ಹೀಗಾಗಿ ಅದನ್ನೆಲ್ಲ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ. ಡೆಲ್ಲಿ ಪೊಲೀಸರ ಬಿಗ್ ಆಪರೇಷನ್ ಆಗಿದೆ. ಏನು ಡೆಲ್ಲಿ ಪೊಲೀಸರ ಬಿಗ್ ಆಪರೇಷನ್ನು? ದೆಹಲಿ ಪೊಲೀಸರ ವಿಶೇಷ ಕಾರ್ಯಪಡೆಯಿಂದ ದಾವೂದ್ ಲಿಂಕ್ ಇದ್ದಂತಹ 9 ಜನರ ಬಂಧನ ಆಗಿದೆ. 9 ಜನರ ಬಂಧನ. ಬಂಧಿತರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳೆಲ್ಲ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನದ ISI ಜೊತೆ ನೇರ ಸಂಪರ್ಕ ಹೊಂದಿದಂಥ ಬಂಧಿತ ಆರೋಪಿಗಳು ಭಾರತದ ಪ್ರಮುಖ ನಗರಗಳಲ್ಲಿ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಡ್ತಿದ್ರಂತೆ. ಇವರೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದೆಹಲಿ ಪೊಲೀಸರು ಎಲ್ಲ ತೆಗೆದುಕೊಂಡಿದ್ದಾರೆ. ಮೇ 30ನೇ ತಾರೀಕಿಗೆ ಪಾಕ್ನ ISI ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅವ್ರಿಗೇನು ಸಪೋರ್ಟ್ ಸಿಗ್ತಿತ್ತು ಆ 9 ಜನರನ್ನೆಲ್ಲ ಬಂಧನ ಮಾಡಲಾಗಿದೆ. ದೆಹಲಿ, ಮುಂಬೈ ಮತ್ತು ಪಂಜಾಬ್ನವರು ಇವರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದಾಳಿ ಮಾಡುವಂಥ ಷಡ್ಯಂತ್ರವನ್ನೆಲ್ಲ ಮಾಡ್ತಿದ್ರಂತೆ. ಸರ್ಕಾರಿ ಕಚೇರಿಗಳು, ಭದ್ರತಾ ಪಡೆಗಳು, ಅದಾದ ನಂತರ ಪ್ರವಾಸಿ ತಾಣಗಳು, ದೇವಾಲಯಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಹೀಗಾಗಿ ಅವರೆಲ್ಲ ವಿಚಾರಣೆ ಮಾಡಿದ್ದಾರೆ. ಮತ್ತೊಂದು ಕೊನೆಯದಾಗಿ ಏನು ಅಂತ ಹೇಳಿದರೆ, ಯಾರು ಈ ಶಹಬಾಜ್ ಭಟ್ಟಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಶಹಜಾದ್ ಭಟ್ಟಿ ಅಂತ. ಏನಿತ ಸಾಮಾಜಿಕ ಜಾಲತಾಣದ ಮುಖಾಂತರ ಯುವಕರನ್ನೆಲ್ಲ ಸೆಳೆಯುವಂತಹ ಪ್ರಯತ್ನವನ್ನು ಈತ ಮಾಡ್ತಿದ್ದಂತೆ. ಶಹಬಾಜ್ ಭಟ್ಟಿ ಅಂತ ಪಾಕಿಸ್ತಾನದ ಇನ್ಫ್ಲೂಯೆನ್ಸರ್. ಈತನ ಮುಖಾಂತರ ISI ಮತ್ತು ದಾವೂದ್ ಸಂಪರ್ಕ ಎಲ್ಲ ಆಗ್ತಿತ್ತು. ಭಾರತದ ವಿರುದ್ಧ ವಿಷಕಾರುವಂಥ ವಿಡಿಯೋಗಳ ಮುಖಾಂತರ ಡಿಜಿಟಲ್ ಜಿಹಾದನ್ನು ಮಾಡ್ತಿದ್ದಂತೆ. ಏನು ಡಿಜಿಟಲ್ ಜಿಹಾದ್ ಅಂತ ಹೇಳಿದರೆ, ಏನು ಪ್ರಯತ್ನ ಅಂತ ಹೇಳಿದರೆ, ಪಾಕ್ ಮೂಲದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈತ. ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಅಪರಾಧಿ ಈತ. ಯುವಕರನ್ನು ಸೆಳೀತಿದ್ದ, ಸಣ್ಣ ಪುಟ್ಟ ಕಳ್ಳತನ ದರೋಡೆ ಮಾಡಿಕೊಂಡು ಈ ವ್ಯಕ್ತಿ ಇದ್ದ 2015ರಲ್ಲಿ. ಅದಾದ ನಂತರ ದುಬೈಗೆ ಹೋಗಿದ್ದ ಈತ. ದುಬೈನಲ್ಲಿ ಅಲ್ಲಿ ಏನೋ ಒಂದು ಡೈರಿ ಮಾಡಿಕೊಂಡು ಅಲ್ಲಿ ಜೀವನವನ್ನು ಮಾಡ್ತಾ ಇದ್ದ. ಅದಾದ ನಂತರ ಬಲೂಚಿಸ್ತಾನ್ ಫರೂಕ್ ಬೇಬಿ ಅನ್ನುವಂಥ ಒಂದು ಗ್ಯಾಂಗ್ ಸೇರ್ಪಡೆ ಆಗ್ತಾನೆ. 333 ಅನ್ನುವಂಥ ಒಂದು ಯೂಟ್ಯೂಬ್ನ ಮುಖಾಂತರ ಸಕ್ರಿಯಾಗಿ ಯುವಕರನ್ನು ಮೈಂಡ್ ವಾಶ್ ಮಾಡೋ ಪ್ರಯತ್ನವನ್ನು ಈತ ಮಾಡ್ತಾ ಇದ್ದ. ಆದರೆ ಭಯೋತ್ಪಾದನೆಗೆ ದಾಳಿ ಮಾಡೋದಕ್ಕೆ ಈತನೆಲ್ಲ ಪ್ರೇರಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದಾದ ನಂತರ ಅದರ ಮುಖಾಂತರ ಫಾಲೋವರ್ಸ್ಗಳ ಸಂಖ್ಯೆಯನ್ನು ಕೂಡ ಎಲ್ಲ ಹೆಚ್ಚಳ ಮಾಡ್ತಾ ಇದ್ದ. ಟೆಂಪಲ್ಗಳನ್ನು ದಾಳಿ ಮಾಡೋದು ಎಲ್ಲವೂ ಕೂಡ ಆಗ್ತಾ ಇತ್ತು ಅಂತೆಲ್ಲ ಹೇಳಲಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಂತ ಹೇಳಿದರೆ, ಮೆಟ್ರೋ ನಗರಗಳ ಮೇಲೆ ಡಿ ಗ್ಯಾಂಗ್ ಕಣ್ಣು. ಮೆಟ್ರೋ ನಗರಗಳ ಮೇಲೆ ಡಿ ಗ್ಯಾಂಗ್ ಕಣ್ಣು ಅಂದರೆ, ಈ ವ್ಯಕ್ತಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಜೊತೆಯೂ ಕೂಡ ನಾನು ಅವಾಗಲೇ ಹೇಳಿದ ಶಹಜಾದ್ ಭಟ್ಟಿ ಅನ್ನುವಂಥ ವ್ಯಕ್ತಿ ಸಂಪರ್ಕ ಇತ್ತು. ಈ ಗುಜರಾತ್ನ ಒಂದು ಜೈಲಿನಲ್ಲಿ ಲಾಹೋರ್ ಬಿಷ್ಣೋಯನ್ನು ತೆಗೆದುಕೊಂಡು ಲಾರೆನ್ಸ್ ಬಿಷ್ಣೋಯ್ನ ಇಟ್ಟಾಗ ಈ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿತಾ ಅನ್ನುವಂಥ ಸುದ್ದಿ ಬಂದಿತ್ತು. ಇಬ್ಬರು ಕೂಡ ಭಾರತದ ವಿರುದ್ಧ ಅವರು ಮಾತನಾಡ್ತಾ ಇದ್ದಂತಹ ರೀತಿ. ಈ ಎಲ್ಲ ಬೆಳವಣಿಗೆ ಇವ್ರ ಗ್ಯಾಂಗ್ ಎಲ್ಲ ಮೆಟ್ರೋ ನಗರಗಳ ಮೇಲೆ ಇತ್ತು ಅಂತ. ಬೆಂಗಳೂರು, ಮುಂಬೈ, ದೆಹಲಿ, ಹೈದರಾಬಾದ್ ಇವುಗಳನ್ನು ಟಾರ್ಗೆಟ್ ಮಾಡೋದು, ಅಂದರೆ ಜನನಿ ಬೀಡ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯುವ ಪ್ರಯತ್ನ. IT ಹಬ್ ಬೆಂಗಳೂರಿನಲ್ಲಿ ಭಯೋತ್ಪಾದಕ ಕೃತ್ಯ ಮಾಡೋದಕ್ಕೆ ಈ ಶಹಜಾದ್ ಭಟ್ಟಿ ಎಲ್ಲ ಪ್ರಚೋದನೆ ಮಾಡ್ತಿದ್ರು ಅಂತ. ಪಂಜಾಬ್ ಮತ್ತು ದಕ್ಷಿಣ ಭಾರತದ ನಗರಗಳಲ್ಲಿ ಉಗ್ರಜಾಲ ಸಕ್ರಿಯಕ್ಕೆ ಸಂಚು ಮಾಡಿದ್ರು. ಸೋಷಿಯಲ್ ಮೀಡಿಯಾ ಮುಖಾಂತರ ಯುವಕರ ಬ್ರೈನ್ ವಾಶ್ ಮಾಡ್ತಾ ಇದ್ರು. ಭಾರತದ ಆರ್ಥಿಕ ಶಕ್ತಿಯನ್ನು ಕುಂದಿಸೋದಕ್ಕೆ ಇವರೆಲ್ಲ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ರು ಅಂತ. ಸಿನಿಮಾ ಮೇಲಿನ ಸಿಟ್ಟಿನಿಂದ ಇಡೀ ದೇಶಕ್ಕೆ ಅಪಾಯವನ್ನು ತಂದಿಟ್ಟಿದ್ರು ಪಾತಕಿ ದಾವೂದ್ ಅಂತ. ಹೀಗಾಗಿ ಅವ್ರಿಗೇನೋ ಈ ಸಿನಿಮಾದ ಮುಖಾಂತರ ಸಿಟ್ಟರಾಗಿದೆ. ಅಂದರೆ ಈ ವ್ಯಕ್ತಿ ಇಲ್ಲ ಅನ್ನುವಂಥದ್ದೊಂದು ಸುದ್ದಿ. ಸತ್ತು ಬಿಟ್ಟಿದ್ದಾನೆ, ಕೋವಿಡ್ನಿಂದ ಸತ್ತಿದ್ದಾನೆ, ರೋಗ ಬಂದು ಸತ್ತಿದ್ದಾನೆ, ದಾಳಿಯಾಗಿ ಸತ್ತಿದ್ದಾನೆ, ಇತ್ಯಾದಿ ಸುದ್ದಿಗಳ ನಡುವೆ ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು. ಪಾಕಿಸ್ತಾನದ ISI ಮತ್ತು ಅಲ್ಲಿಯ ಸರ್ಕಾರ 24/7 ಭದ್ರತೆಯನ್ನು ಕೊಟ್ಟು ಈ ವ್ಯಕ್ತಿಗೆ ರಾಜತಿಥ್ಯವನ್ನು ಕೊಡು. ಯಾರಿಗೆ? ಮತ್ತೊಂದು ದೇಶದ ಮೇಲೆ ಅಟ್ಯಾಕ್ ಮಾಡುವಂಥ ವ್ಯಕ್ತಿಗೆ. ಇದು ಪಾಕಿಸ್ತಾನದ ಮುಖವಾಡ.